ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ತಮ್ಮ ಅತ್ಯದ್ಭುತವಾದಂತಹ ಅಭಿನಯದ ಮೂಲಕ ಕನ್ನಡ ಬೆಳ್ಳಿತೆರೆಯ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ನಿಮ್ಮದ ಪ್ರೀತಿಯ ನಟ ಅವಿನಾಶ್ ಸರ್ ಇದೀಗ 30 ವರ್ಷಗಳ ನಂತರ ಸ್ಮಾಲ್ ಸ್ಕ್ರೀನ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಸೊ ವಸುದೇವ ಕುಟುಂಬ ಅನ್ನುವಂತಹ ಸೀರಿಯಲ್ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಸೆಪ್ಟೆಂಬರ್ 15ರಿಂದ ರಾತ್ರಿ 8:30ಕ್ಕೆ ಪ್ರಸಾರವಾಗ್ತಾ ಇದೆ. ಸೊ ಈ ಒಂದು ಟೈಟಲ್ ನಲ್ಲಿ ಆಗಿರ್ಬೋದು, ಈ ಒಂದು ಟ್ಯಾಗ್ಲಿನ್ ಅಲ್ಲಿ ಆಗಿರ್ಬೋದು, ತಂದೆ ಇಲ್ಲದಂತಹ 4 ಜನ ಹೆಣ್ಮಕ್ಳನ್ನ ಹೇಗೆ ಒಂದು ಮುನ್ನಡೆಸ್ಕೊಂಡು ಹೋಗ್ತಾರೆ ಈ ಒಂದು ಸ್ಟೋರಿ ಲೈನ್ ಅಲ್ಲಿ ಅನ್ನುವಂಥದ್ದು ಮೇಲ್ನೋಟಕ್ಕೆ ನಮ್ಗೆ ಕಂಡು ಬರ್ತಾ ಇದೆ. ಆದ್ರೆ ತಂದೆಯಾಗಿದ್ದಂಥವ್ರು ಅವರ ಪಾತ್ರವನ್ನ ಮಾಡ್ತಿರುವಂತಹ ಅವಿನಾಶ್ ಸರ್ ಪಾತ್ರ, ಹಾಗೇನೆ ಅವರ ವಿಭಿನ್ನತೆ, ಈ ಒಂದು ಪಾತ್ರದ ವಿಶೇಷತೆ ಏನಿದೆ ಅನ್ನುವಂಥದ್ದು ಅವ್ರ ಮಾತುಗಳ ಮೂಲಕನೇ ಕೇಳ್ತಾ ಹೋಗೋಣ. ಸರ್, ಮೊದಲನೇದಾಗಿ ನಮಸ್ತೆ ಅಂಡ್ ಕಂಗ್ರಾಚುಲೇಷನ್ಸ್. ಆಫ್ಟರ್ 30 ಇಯರ್ಸ್ ಬೇಕಾಯ್ತು ನಿಮ್ಗೆ ಕನ್ನಡ ಕಿರುತೆರೆಗೆ ಎಂಟ್ರಿ ಕೊಡೋದಕ್ಕೆ. ಯಾಕೆ ಲೇಟ್ ಆಯ್ತು ಅಂತ? ಲೇಟ್ ಏನಿಲ್ಲ, ನನಗೆ ಸಿನಿಮಾದಲ್ಲೇ ಬ್ಯುಸಿ ಆಗಿದ್ದೀನಿ. ಬಟ್ ಎಲ್ಲ ಒಂದು ಕಡೆ ಕರಿತಾ ಇದ್ದಾಗ ನನಗೆ ಸ್ವಲ್ಪ ಹಿಂಜರಿಕೆ ಇತ್ತು ಟಿ ವಿ ಸೀರಿಯಲ್ ಮಾಡೋದಕ್ಕೆ. ಯಾಕೆಂದರೆ ನಾನು ಬೇಸಿಕಲಿ ಸಿನಿಮಾದಲ್ಲೇ ಬೆಳೆದವನು. ಹಾಗಾಗಿ ಇಲ್ಲಿ ನನಗೆ ಈ ಪ್ಯಾಟರ್ನ್ಗಳು ಅಥವಾ ಈ ಶೂಟಿಂಗ್ ಸ್ಕೆಡ್ಯೂಲ್ಗಳು ಅಥವಾ ಇಲ್ಲಿ ಹೇಗೆ ಮಾಡ್ತಾರೆ ಯಾವುದ್ರ ಬಗ್ಗೆನೂ ಐಡಿಯಾ ಇಲ್ಲ ನನಗೆ. ಆದ್ದರಿಂದ ನಾನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿರ್ಲಿಲ್ಲ. ಆ ಥರ ಯಾರೋ ಬಂದು ಕೇಳಿದಾಗ ಮಾಡಲ್ಲ ಅಂತ ಹೇಳ್ತಾ ಇದ್ದೆ ಅಷ್ಟೇ. ಸೊ ಇಲ್ಲೆಲ್ಲೋ ಬಂದು ಕೇಳಿದಾಗ ನಾನೊಂದ್ಸರಿ ಮಾಡಲ್ಲ ಅಂತಂದ್ಮೇಲೆ ಕೂಡ ಅವ್ರು ಇನ್ಸಿಸ್ಟ್ ಮಾಡಿ ಕಳಿಸ್ಕೊಟ್ಟಾಗ ಆಮೇಲೆ ನನ್ನ ಡಿಮಾಂಡ್ಗಳನ್ನು ಮುಂದೆ ಇಟ್ಟೆ. ಈ ಥರ ಬೇಕು ನನಗೆ ಅಂತ. ನಾನು ಸಿನಿಮಾದಲ್ಲಿ ಏನು ಕೇಳ್ತೀನೋ ಎಲ್ಲವನ್ನು ಕೊಟ್ಟರು ನಾನು ಮಾಡ್ತೀನಿ. ನಾನು ಕಲಾವಿದ, ನಟ. ಅದೇ ಆ್ಯಕ್ಟಿಂಗ್ ಅಲ್ಲೂ ಮಾಡ್ತೀನಿ, ಅದೇ ಆ್ಯಕ್ಟಿಂಗ್ ಇಲ್ಲೂ ಮಾಡ್ತೀನಿ. ನಾನು ಕೇಳಿದ್ ಕೊಟ್ಟು ಎಲ್ಲಿ ಬೇಕಾದ್ರೆ ಮಾಡ್ತೀನಿ ಅಂತ ಎಲ್ಲದಕ್ಕೂ ಹ್ಞೂ ಅಂತಂದರು. ಸೊ ನನಗೇನು ಅನಿಸ್ಲಿಲ್ಲ, ಆಯಿತು ಮಾಡ್ತೀನಿ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಡಿಮ್ಯಾಂಡ್ಸ್ ಅಂದ ತಕ್ಷಣ ಬೇರೆ ಬೇರೆ ಎಲ್ಲ ನೆನಪಾಗುತ್ತೆ. ಸೊ ಬಟ್ ನೀವು ಡಿಮ್ಯಾಂಡ್ಸ್ ಮಾಡಿದ್ದೇನು ಅಂತ? ನನಗೆ ಸಿನಿಮಾದಲ್ಲಿ ಯಾವ ಕಂಫರ್ಟ್ಸ್ ಕೊಡ್ತಾರೋ, ಏನು ಕೊಡ್ತಾರೋ ಎಲ್ಲವನ್ನೂ ಇಲ್ಲಿ ಕೊಡ್ಬೇಕು. ನನಗೆ ಸಿನಿಮಾದಲ್ಲಿ ನನಗೆ ಏನು ಕೊಡ್ತಾರೋ ಅದನ್ನು ಇಲ್ಲಿ ಕೊಡಿ, ನಾನು ಬರ್ತೀನಿ. ಅಷ್ಟೇ ತಾನೇ ಕೇಳೋದು. ಅಷ್ಟೊಂದು ಏನೇನು ಬೇಕು ಇವತ್ತಿನ ಪ್ರೆಸೆಂಟ್ನಲ್ಲಿ ನಾನು ಏನು ಕೇಳ್ತೀನೋ ಬೇರೆ ಕಡೆ ಅದನ್ನೇ ಇಲ್ಲಿ ಕೊಟ್ಟರೆ ನಾನು ಬರ್ತೀನಿ. ನಾನೊಬ್ಬ ಪ್ರೊಫೆಷನಲ್ ಆ್ಯಕ್ಟ್ರು. ಸೊ ಹಾಗಾಗಿ ಚಾನಲ್ನವರು ಇಮ್ಮಿಡಿಯೇಟಾಗಿ 2ನೇ ಸೆಕೆಂಡೇ ಯೋಚನೆ ಮಾಡಿದೆ, ಆಯ್ತು ಎಲ್ಲವನ್ನು ಕೊಡ್ತೀವಿ ಬನ್ನಿ ಅಂದರು. ಸೊ ನಂಗೆ ಇಲ್ಲ ಅನ್ನೋದಕ್ಕೆ ಯಾವುದು ಕಾರಣನೇ ಸಿಕ್ಕಲಿಲ್ಲ. ಮತ್ತು ನನಗೆ ಇಡೀ ವರ್ಷ ಪೂರ್ತಿ ಬೇರೆಯವ್ರ ಥರ ನನಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಸಮಯ ಇಲ್ಲ. ಹಾಗಾಗಿ ಪಾತ್ರನೂ ಕರೆಕ್ಟಾಗಿತ್ತು. ಸಿನಿಮಾ ಡೇಟ್ ಕೊಟ್ಟಿದ್ದೀನಿ, ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಹೋದ್ಮೇಲೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಕತೆ ಚೆನ್ನಾಗಿದೆ, ನನ್ನ ಪಾತ್ರ ಚೆನ್ನಾಗಿದೆ. ಅಂದರೆ ನನ್ನ ವ್ಯಕ್ತಿತ್ವ ಅದರಲ್ಲಿ, ಮತ್ತು ಇದು ನಮ್ಮ ಸಂಸ್ಕೃತಿ, ಇದು ನಮ್ಮ ನೇಟಿವಿಟಿ. ವಸುದೇವ ಕುಟುಂಬ ಟೈಟ್ಲೇ ಭಾಳ ಸುಂದರವಾಗಿದೆ, ತುಂಬ ಚೆನ್ನಾಗಿದೆ. ಜೊತೆಗೆ ಮೌಲ್ಯಗೊಂದು ಭಾಳ ಪಾಸಿಟಿವ್ ಕ್ಯಾರೆಕ್ಟರು. ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಸಂಪ್ರದಾಯದ ಬಗ್ಗೆ, ನಮ್ಮ ಮೌಲ್ಯಗಳ ಬಗ್ಗೆ ಹೇಳುವಂಥ ಒಂದು ಕತೆ. ಅದ್ರ ಬಗ್ಗೆ ನನಗೆ ಯಾವತ್ತೂ ಕಾಳಜಿ ಇದೆ, ಅದ್ರ ಬಗ್ಗೆ ನನಗೆ ತುಂಬ ಆಸಕ್ತಿನೂ ಇದೆ. ಅದರಿಂದ ಎಲ್ಲವೂ ಕೂಡಿ ಬಂತು, ಒಂದು ಜಾಗ ಸಿಕ್ತು, ಮಾಡ್ತೀನಿ ಅಂತ ಒಪ್ಕೊಂಡೆ. ನೀವು ಸ್ಟೇಜ್ ಮೇಲೆ ಹೇಳ್ತಾ ಇದ್ರಿ ಮಾಳವಿಕಾ ಮೇಡಮ್ ತುಂಬಾ ಫೋರ್ಸ್ ಮಾಡಿದ್ರು ಈ ಒಂದು ಪಾತ್ರವನ್ನ ಮಾಡಬೇಕು ಅನ್ನುವಂಥದ್ದು. ಅದರ ಜೊತೆಗೆ ನಿಮಗೆ ಇಷ್ಟ ಆಗಿದ್ದು ಏನ್ ಸರ್ ಈ ಒಂದು ಪಾತ್ರದಲ್ಲಿ? ಇಷ್ಟ ಆಗಿದ್ದು ಅಂತಂದರೆ ಒಂದು ಕತೆ ಕೇಳಿದಾಗ ತಂದೆ ಪಾತ್ರ. ನಾನು ಒಬ್ಬ ತಂದೆ. ಹಾಗಾಗಿ ನನಗೆ ಈ ಗಂಡು ಮಕ್ಕಳಿಗೆ ಯಾವಾಗಲೂ ಪ್ರಯಾರಿಟಿ ಸಿಗುತ್ತೆ ಜೀವನದಲ್ಲಿ. ಅಂದರೆ ಪೇರೆಂಟ್ಸ್ಗಳಲ್ಲೂ ಸ್ವಲ್ಪ ಪಾರ್ಶಾಲಿಗಿರ್ತಾರೆ ರೀ ಗಂಡು ಮಕ್ಕಳ ಬಗ್ಗೆ ಅಂತ. ಇಲ್ಲಿ ಹೆಣ್ಮಕ್ಳನ್ನೇ ಗಂಡು ಮಕ್ಕಳ ಥರ ಬೆಳೆಸಿ ಅವರ ಆಸೆಗಳನ್ನು ಪೂರೈಸಕ್ಕೆ ಹೊಡೋಂಥ ತಂದೆ, ಅದು ತುಂಬ ಪಾಸಿಟಿವ್, ಜನಗಳಿಗೆ ಒಂದು ಒಳ್ಳೆ ಸಂದೇಶವನ್ನು ಕೊಡುತ್ತೆ ಅಂತ ಅನ್ನಿಸ್ತು ನನಗೆ. ಯಾಕೆಂದರೆ ನಾನು ಸೀರಿಯಲ್ಗಳು ನೋಡಿಲ್ಲ ನಾನು, ಬಟ್ ಕೇಳಿದಾಗೆಲ್ಲ ಬೇರೆ ಥರನೇ ಇರ್ತದೆ ಅಂತ ಅನ್ನಿಸ್ತಾ ಇತ್ತು ನನಗೆ. ಜೊತೆಗೆ ನಮ್ಮ ನೇಟಿವಿಟಿ, ನಮ್ಮ ನಾಡಿನ ನೇಟಿವಿಟಿ, ನಮ್ಮ ಸಂಸ್ಕೃತಿಯನ್ನು ಎಷ್ಟು ಜೋರಾಗಿ ನಾವು ಪ್ರತಿಪಾದಿಸ್ಬೇಕು ಅಷ್ಟು ಮಾಡಬೇಕು ನಾವು ಅದನ್ನು. ಅದೆಲ್ಲವೂ ಇದ್ರಲ್ಲಿ ಇದೆ ಅಂತ ಅನ್ನಿಸ್ತು. ಹಾಗಾಗಿ ಆಯಿತು ಮಾಡೋಣ. ಜೊತೆಗೆ ಇನ್ನೊಂದೇನಾಗ್ತದೆ, ಒಬ್ಬ ಪ್ರೊಫೆಷನಲ್ ಕಲಾವಿದ ಆಗಿ ನಾನು ಕೇಳಿದ್ದೆಲ್ಲ ಕೊಡ್ತೀವಿ ನೀವು ಮಾಡಿ ಅಂದಾಗ ನಾನು ಮಾಡಲ್ಲ ಅಂತ ಯಾಕ್ರಿ ಹೇಳಿ? ಯಾಕೆ ನಾನು ಹಿರಿತರೆ ಆಗಲಿ ಕಿರುತರೆ ಆಗಲಿ ನಟನೆ ಅಲ್ವಾ, ಅವನಿಗೆ ಯಾವ ಡಿಫ್ರೆನ್ಸ್ ಇರೋಕ್ಕೆ ಸಾಧ್ಯ? ಅಷ್ಟೇ ಮಾಡಿದೆ. ನೀವು ಮೇಡಮ್ ಅವ್ರು ಹೇಳಿದ ತಕ್ಷಣ ಈ ಒಂದು ಪಾತ್ರಕ್ಕೆ ಒಪ್ಕೊಂಡ್ರಿ. ಮೇಡಮ್ ಅವ್ರು ಎಷ್ಟು ಖುಷಿ ಪಟ್ರು ಮಾಳವಿಕಾ ಮೇಡಮ್? ಅವಳು ಮಾಡು ಪರವಾಗಿಲ್ಲ, ಯಾಕೆ ಏನು ಹಿಂದೇಟ್ ಆಗ್ತೀಯ, ನೀನು ಕೇಳಿದ್ದೆಲ್ಲ ಕೊಡ್ತಾ ಇದ್ದಾರೆ, ನಿಂಗೇನು ಪ್ರಾಬ್ಲಮ್ಮು, ತುಂಬ ವರ್ಷಗಳಾಗಿದೆ ಮಾಡಿ, ಒಂದು ಪ್ರಯತ್ನ ಪಡು, ಚೆನ್ನಾಗಿರುತ್ತೆ ನಿನಗೆ ಅಂತಂದ್ರು. ಇಲ್ಲ ನನ್ನ ಕೈಲಿ ಆಗಲ್ಲ, ತುಂಬ ಕಷ್ಟ ಇಲ್ಲಿ, ನನಗೆ ಗೊತ್ತಿಲ್ಲ, ಅಲ್ಲಿ ಫಾರ್ಮ್ಯಾಟ್ ಗೊತ್ತಿಲ್ಲ, ಇವಾಗ ಶೂಟಿಂಗ್ ಪ್ಯಾಟರ್ನ್ ಗೊತ್ತಿಲ್ಲ, ಹೇಗೆಲ್ಲ ಅಂತ. ಇಲ್ಲ, ಆಮೇಲೆ ಬಂದಮೇಲೆ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ತುಂಬ ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿದೆ. ಈಗ ನೋಡಿದ್ರಲ್ಲ ಮಕ್ಕಳುಗಳೆಲ್ಲ ಬಂದು
ಅವ್ರು ನನ್ನ ನಿಜವಾದ ಮಕ್ಕಳ ಥರನೇ ಪ್ರೀತಿಸ್ತಾರೆ ಪಾಪ, ಅಷ್ಟು ಪ್ರೀತಿ ಎಲ್ಲರಿಗೂ. ಸೊ ವಂಡರ್ಫುಲ್ ಫೀಲಿಂಗ್ ದಟ್ ಐ ಹ್ಯಾವ್. ಸೊ ಐ ಆಮ್ ಎಂಜಾಯಿಂಗ್ ಇಟ್. ನನಗೇನು ಇದು ಅನಿಸ್ತಾ ಇಲ್ಲ ನನಗೆ. ಆ್ಯಂಡ್ ಎಲ್ಲರೂ ನಿರ್ದೇಶಕರಾಗಲಿ ನಿರ್ಮಾಪಕರಾಗಲಿ ಎಲ್ಲರೂ ಭಾಳ ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ತುಂಬ ಗೌರವ ಕೊಡ್ತಾರೆ. ಸೊ ನಾನು ಏನು ಮಿಸ್ ಮಾಡ್ಕೊಳ್ತಾ ಇಲ್ಲ ಸಿನಿಮಾದಲ್ಲಿ. ಏನು ನಾನು ಸಿನಿಮಾದಲ್ಲಿ ಶೂಟಿಂಗ್ ಮಾಡ್ದಂಗೆ ಇದ್ದೆ. ಶೂಟಿಂಗಲ್ಲಿ ಕೂಡ 3 ಕ್ಯಾಮ್ರಾಗಳು, ಡ್ರೋನ್ಗಳು ಎಲ್ಲವನ್ನೂ ತರಿಸ್ತಾ ಇದ್ದಾರೆ. ಸೊ ಹಾಗಾಗಿ ನನಗೆ ಯಾವುದು ಮಿಸ್ ಮಾಡ್ಕೋತಾ ಇಲ್ಲ. ಹಾಗಾಗಿ ಐ ಆಮ್ ರಿಯಲಿ ಎಂಜಾಯಿಂಗ್ ಮೈ ಶೂಟಿಂಗ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.